ಈ UP ಅಲ್ಲಿ ಇರೋ ಸೆಲ್ಲರ್ ಒಂದ್ ದಿನಕ್ಕೆ 6,000 ಸೇಲ್ ಮಾಡ್ತಾರೆ. ಡೇ ಇನ್ ದ ಲೈಫ್ ಆಫ್ ಎ ಆಂಟರ್ಪ್ರಿನರ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್. ಸೊ ಇವತ್ತು ಎದ್ದಿದ್ದೆ ಆಸ್ ಯೂಶುವಲ್ ವರ್ಕ್ ಸ್ಟಾರ್ಟ್ ಮಾಡಿದೆ. ಸೊ ಮೆಸೇಜಸ್ ಎಲ್ಲ ಚೆಕ್ ಮಾಡಿದೆ, ಸಿಕ್ಕಾಪಟ್ಟೆ ಮೆಸೇಜಸ್ ಬಂದಿದ್ದು ಕ್ಲೈಂಟ್ಸ್ ಎಲ್ಲ. ಆಮೇಲೆ ಆಡ್ ಕ್ಯಾಂಪೇನ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಯೂಟ್ಯೂಬ್ ಸ್ಕ್ರಿಪ್ಟಿಂಗ್ ಮಾಡಿದೆ. ನೋಡಿ, ಯೂಟ್ಯೂಬ್ ಸ್ಕ್ರಿಪ್ಟಿಂಗ್ ನಾನು ಹಿಂಗೆ ಮಾಡೋದು, ಫಸ್ಟ್ ಟೈಟಲ್ ಆಮೇಲೆ ತಮ್ನೇಲ್ ಮಾಡ್ಕೊತೀನಿ, ಯಾಕಂದ್ರೆ ಅದೇ ಇಂಪಾರ್ಟೆಂಟ್ ಪಾರ್ಟು ಎಡಿಟರಿಗೆ ಗೊತ್ತಾಗ್ಲಿ ಅಂತ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಹುಕ್ಕು, ಅದನ್ನು ವರ್ಡ್ ಟು ವರ್ಡ್ ಸ್ಕ್ರಿಪ್ಟ್ ಮಾಡ್ಕೊಂಡು ಆಮೇಲೆ ಬುಲೆಟ್ ಪಾಯಿಂಟ್ಸಲ್ಲಿ ಕಾಂಟೆಂಟ್ ಬರ್ಕೊತೀನಿ. ಅದಾದ್ಮೇಲೆ ಇವತ್ತು ಸಿಕ್ಕಾಪಟ್ಟೆ ಮೀಟಿಂಗ್ಸ್ ಇತ್ತು, ಎಲ್ಲ ಮೀಟಿಂಗ್ಸ್ ಎಲ್ಲ ಮುಗಿಸಿ ಡಿಸ್ಕವರಿಗೆಲ್ಲ ಮುಗಿಸಿ ಊಟ ಮಾಡೋದಷ್ಟರಲ್ಲಿ ಆಲ್ಮೋಸ್ಟ್ 4:15 ಆಗಿಬಿಟ್ಟಿತ್ತು. ಫಸ್ಟ್ ಮೀಲ್ ಆಫ್ ದ ಡೇ ನಾನು ಮಾಡಿದ್ದೆ 4:15 ಇವತ್ತು. ಸೊ ಒಳ್ಳೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಆಗ್ಬಿಡ್ತು. ಅದಾದ್ಮೇಲೆ ಈವ್ನಿಂಗ್ ಜಿಮ್ಮಿಗೆ ಹೋದೆ. ಸೊ ಇವತ್ತು ಅಗೇನ್ ಫುಲ್ ಡೇ ಆಸ್ ಯೂಶುವಲ್. ಸೊ ನಾ ಫುಲ್ ಡೇ ದಿನ ವೇಟೆಡ್ ಪುಲ್ಅಪ್ಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಒಂದು ಟೈಮ್ ಇತ್ತು ಸಿಂಗಲ್ ಖಾಲಿ ಅಸಿಸ್ಟೆಡ್ ಪುಲ್ಅಪ್ಸು ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ, ಬಟ್ ಇವತ್ತು ವೇಟೆಡ್ ಪುಲ್ಅಪ್ಸ್ ಮಾಡ್ತಿದ್ದೀನಿ, ಅದು ಆಲ್ಮೋಸ್ಟ್ 15 ಕಿಲೋಸ್ ಹಾಕ್ಕೊಂಡು. ಇದನ್ನೇ ಕಾಂಪೌಂಡಿಂಗ್ ಎಫೆಕ್ಟ್ ಅನ್ನೋದು. ಸೊ ನೀವು ಡೈಲಿ ಮಾಡ್ತಾ ಇದ್ರೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋಗ್ತೀರಾ. ಸೊ ನಾವು ಬ್ಯಾಕ್ ಡೇ ದಿನ 4 ವೇರಿಯೇಷನ್ಸ್ ಹಾಕ್ತೀನಿ, 2 ವರ್ಟಿಕಲ್ ಪುಲ್ಲು, ಆಮೇಲೆ 2 ಹಾರಿಜಾಂಟಲ್ ಪುಲ್ಲು, ಆಮೇಲೆ ಹಾಗೆ ಟ್ರೈಸಿಪ್ಸ್ ವರ್ಕೌಟ್ ಮಾಡಿದೆ 3 ವೇರಿಯೇಷನ್ಸು, 3 ಸೆಟ್ಟು. ಆಮೇಲೆ ಕಾರ್ಡಿಯೋ ಮುಗಿಸಿ ನನ್ನ ಪ್ರೋಗ್ರೆಸ್ ಚೆಕ್ ಮಾಡಿದೆ ಮಿರರ್ ಮುಂದೆ. ಪರವಾಗಿಲ್ಲ, ದಿನದಿಂದ ದಿನ ಇಂಪ್ರೂವ್ ಆಗ್ತಾ ಇದೆ. ಹಾಗೆ ರಾತ್ರಿ ಮನೆಗೆ ಬಂದು ನನ್ನ ಸೆಕೆಂಡ್ ಮೀಲ್ ಆಫ್ ದ ಡೇ ಮಾಡಿದೆ. ಸೊ ಸೇಮ್ 70 ಗ್ರಾಮ್ಸ್ ಪ್ರೋಟೀನು, ಕಾರ್ಬ್ಸು, ಫ್ಯಾಟ್ ಎಲ್ಲ ತಿಂದು. ಆಮೇಲೆ ಹಾಗೆ ನಮ್ಮೊಬ್ರದ್ದು ಕ್ಲೈಂಟ್ಸ್ದು ರಿಸಲ್ಟ್ಸ್ ಚೆಕ್ ಮಾಡಿದೆ. ಆಲ್ಮೋಸ್ಟ್ 2 ವಾರ ಆಗಿತ್ತು ಅವ್ರ ಪ್ರಾಡಕ್ಟ್ ಲಾಂಚ್ ಮಾಡಿ. ಸೊ 2 ವಾರದಲ್ಲೇ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಆಲ್ಮೋಸ್ಟ್ ಒಂದೇ ದಿನಕ್ಕೆ ಇವತ್ತು 6,000 ಸೇಲ್ ಮಾಡಿದ್ದಾರೆ. ಅವರು ಆ್ಯಕ್ಚುಲಿ UP ಬೇಸ್ಡ್ ಮ್ಯಾನುಫ್ಯಾಕ್ಚರರ್ಸು. ಅವರು ತುಂಬ ಹಾರ್ಡ್ ವರ್ಕಿಂಗ್ ಕೂಡ. ಸೊ ನಾವು ಬೇಸಿಕಲಿ ಖಾಲಿ ಅವ್ರದ್ದು ಆ್ಯಡ್ ಕ್ಯಾಂಪೇನ್ ಸೆಟಪ್ ಮಾಡಿಕೊಟ್ಟಿದ್ವಿ ಅಷ್ಟೇ. ಅದಾದ್ಮೇಲೆ ಇವತ್ತು ಮಾಡಿದ್ದು ಸ್ಕ್ರಿಪ್ಟಿಂಗ್ದು ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡಿಬಿಟ್ಟು ಇವತ್ತಿನ ದಿನ ಮುಗಿಸ್ದೆ.